ಆಚಾರ್ಯ ಶ್ರೀ ಅಮೃತಚಂದ್ರದೇವ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಗ್ರಂಥದ ರಚನೆ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿಟ್ಟೋಡರ ಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸ್ಲಿವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರದೊಳಗ 147ನೇ ಶ್ಲೋಕ. ಏವಂ ವಿಧಮ ಪರಮಪಿ ಜ್ಞಾತ್ವಾ ಮುಚ್ಯತಿ ಅನರ್ಥದಂಡಂ ತಸ್ಯಾನಿಶಮನವದ್ಯಂ ವಿಜಯಂ ಅಹಿಂಸಾವ್ರತಂ ವದತಿ. ಜೂಜನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅನ್ವಯಾರ್ಥ: ಯಾವ ಮನುಷ್ಯನು ಏವಂ ವಿಧಂ ಈ ಪ್ರಕಾರದ ಅಪರಂ ಅನರ್ಥದಂಡಂ ಅಪಿ ಎರಡನೆಯ ಅನರ್ಥದಂಡವನ್ನು ಕೂಡ ಜ್ಞಾತ್ವ ತಿಳಿದುಕೊಂಡು ಮುಂಚತಿ ತ್ಯಾಗ ಮಾಡುತ್ತಾನೆ. ತಸ್ಯ ಅವನ ಅನವದ್ಯ ನಿರ್ದೋಷವಾದ ಅಹಿಂಸಾವ್ರತವು ಅನಿಶಂ ನಿರಂತರ ವಿಜಯವನ್ನು ಲಭತೆ ಪಡೆಯುತ್ತದೆ. ಯಾವ ಮನುಷ್ಯ ಈ ಪ್ರಕಾರ ಎರಡನೆಯ ಅನರ್ಥದಂಡವನ್ನು ಕೂಡ ತಿಳ್ಕೊಂಡ ತ್ಯಾಗ ಮಾಡ್ತಾನೆ, ಅವನ ನಿರ್ದೋಷವಾದಂಥ ಅಹಿಂಸಾವ್ರತ ನಿರಂತರ ಯಶಸ್ಸನ್ನು ಪಡೀತಿದೆ, ವಿಜಯಿಯಾಗ್ತಿದೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಯಾವುದನ್ನು ತಿಳ್ಕೊಂಡ, ಯಾವ ಪ್ರಕಾರ ತಿಳ್ಕೊಂಡ? ಅರೆ, ಜೂಜಿನ ಸ್ವರೂಪವನ್ನು ತಿಳ್ಕೊಂಡ. ಯಾವುದೇ ಪ್ರಕಾರದ ಲಾಭಂತೂ ಅಂಶ ಮಾತ್ರವೂ ಇಲ್ಲ, ಆದರೆ ಕೇವಲ ಹಾನಿಯನ್ನೇ ಉಂಟು ಮಾಡುವಂಥ ಯಾವ ಪ್ರವೃತ್ತಿ ಇದೆ, ವ್ಯಸನ, ಆ ವ್ಯಸನದ ತ್ಯಾಗ ಯಾವ ಮನುಷ್ಯ ಮಾಡ್ತಾನೋ ಆ ಮನುಷ್ಯ ಯಾವ ಅಹಿಂಸಾ ವ್ರತದ ಅಂಗೀಕಾರ ಮಾಡಿದನೋ ಆ ವ್ರತವನ್ನು ಜಯಶಾಲಿಯನ್ನಾಗಿ ಮಾಡ್ತಾನೆ. ಏನಿದೆ ಜೂಜದೊಳಗ ಯಾವುದೇ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ, ವಿಷಯ ಕಷಾಯಗಳಿಗೆ ಸಂಬಂಧಿಸಿದ ಹಾಗೆ ಯಾವ ಲೋಭದ ಪ್ರವೃತ್ತಿ ಇದೆಯೋ ಆ ಲೋಭದ ತ್ಯಾಗ ಏನಿದೆ ಅದುವೇ ಜೂಜಿನ ತ್ಯಾಗಿದರೆ. ನಿಜವಾಗಿ 4 ಕಷಾಯಗಳಲ್ಲಿ ಕ್ರೋಧ, ಮಾನ, ಮಾಯಾಚಾರ ಇವ ತೀವ್ರವಾಗಿ ಕಂಡು ಬಂದರೂ ಕೂಡ ಕ್ರಮದಿಂದ ಮೊದಲು ಹೊರಟು ಹೋಗ್ತವೆ. ಆದರೆ ಲೋಭ ಕಂಡು ಬರದೇ ಇದ್ರೂ ಕೂಡ ಆಂತರ್ಯದೊಳಗ ಅವೆಲ್ಲವುಗಳ ರಕ್ಷಣೆ ಮಾಡ್ತಾ ಇರ್ತಿದೆ. ಲೋಭ ವ್ರತಕ್ಕೆ ಸಂಬಂಧಿಸಿದ್ದನ್ನು ಇದೆ. ಇಲ್ಲಿ ಆಚಾರ್ಯ ಭಗವಂತರು ಹೇಳ್ತಾ ಇದ್ದಾರೆ, ಶ್ರಾವಕನ ಮಾತು ಹೇಳ್ತಾ ಇದ್ದಾರೆ. ಆದರೆ ತಮ್ಮ ಪರಿಣಾಮದೊಳಗ ಯಾವ ಧರ್ಮದ ಕುರಿತಾಗಿ, ಕೊನೆಗೆ ಶುದ್ಧಾತ್ಮನ ಕುರಿತಾಗಿ ಯಾವ ಪುರುಷಾರ್ಥದ ದುರ್ಬಲತೆಯಿಂದ ಮಹಿಮೆಯ ರೂಪದ ಲೋಭ ವರ್ತಿಸ್ತಾ ಇದೆಯೋ ಆ ಲೋಭವನ್ನು ಬಿಟ್ಟುಕೊಡುವಂಥ ಉದ್ಯಮವನ್ನು, ಪುರುಷಾರ್ಥವನ್ನು ಈ ಕಥನದ ಮೂಲಕ ಆಚಾರ್ಯ ದೇವರ ಮಾಡ್ತಾ ಇದ್ದಾರೆ. ಏನು ಪುರುಷಾರ್ಥದ ದುರ್ಬಲತೆ? ಸ್ವಭಾವದೊಳಗ ಅಭೇದ ಆಗಿ ಅನಂತ ನಿರಾಕುಲ ಶಾಂತಿಯ ಅನುಭವ ಮಾಡ್ತಾ ಪರಮ ತೃಪ್ತಿಮಯ ಜೀವನವನ್ನು ಜೀವಿಸುವುದರಲ್ಲಿ ಯಾವಾಗ ಸ್ವಲ್ಪ ದುರ್ಬಲತೆ ಕಂಡು ಬರ್ತಿದೆ, ಅಸಮರ್ಥತೆ ಕಂಡು ಬರ್ತಿದೆ, ಆಗ ಕೂಡ ಪೂರ್ವ ಶುದ್ಧಾತ್ಮನ ಕುರಿತನ ಮಹಿಮೆ ಇದೆ. ಪ್ರಗಟ ಪರ್ಯಾಯದೊಳಗ, ಪ್ರಗಟ ಜ್ಞಾನದೊಳಗ ಆ ಶುದ್ಧಾತ್ಮನ ಕುರಿತಾಗಿನ ಮಹಿಮೆ ಇದೆ.
ಆ ಶುದ್ಧಾತ್ಮನಲ್ಲೇ ಸ್ಥಿರವಾಗಿ ಹೋಗಿರುವಂಥ ಅರಹಂತ ಸಿದ್ಧರೂಪದ ಪರಮಾತ್ಮರುಗಳ ಮಹಿಮೆ ಇದೆ. ಇಂಥ ಯಾವ ಅವಸ್ಥಾ ವಿಶೇಷ ಇದೆಯೋ ಆ ಅವಸ್ಥಾ ವಿಶೇಷ ಕೂಡ ನಿಜವಾಗಿ ಆ ಭೂಮಿಕೆಗೆ ಅನರ್ಥ ದಂಡನ ಇದೆ. ಆ ಭೂಮಿಕೆನ ಅಂಥದ್ದು ಇದೆ ಅಲ್ಲಿ ಒಂದು ಅತೀಂದ್ರಿಯ ಆನಂದದ ಅನುಭವದ ಪರಿಪಾಠ ನಡೆಯುವ ಸಲುವಾಗಿ ಪರ್ಯಾಯ ಸ್ವಭಾವದೊಳಗೆ ಅಭೇದ ಆಗಿ ಹೋಗೋದು. ಶುದ್ಧೋಪಯೋಗ ರೂಪದ ಮುನಿಧರ್ಮದ ಅಂಗೀಕಾರ ಮಾಡಿದ ನಂತರ ಅರೆ ಟೋಡರ್ ಮಲ್ಲರ ಎಂಥ ರಹಸ್ಯವನ್ನು ಹೊರಗೆ ತೆಗೆದಿದ್ದಾರೆ. ಶುದ್ಧೋಪಯೋಗ ರೂಪದ ಮುನಿಧರ್ಮದ ಅಂಗೀಕಾರ ಮಾಡಿದ ನಂತರ ವ್ರತರೂಪದ ಶುಭ ಉಪಯೋಗದೊಳಗೆ ಬರೋದ ಅವರ ಜೀವನಕ್ಕೆ ಒಂದು ಪ್ರಕಾರದಿಂದ ಏನಿದೆ ಅನರ್ಥ ದಂಡ ಇದೆ. ಈ ಮಾತನ್ನು ಸ್ವಯಂ ಆಚಾರ್ಯ ಭಗವಂತರ ಕಂಡುಕೊಂಡರು, ನೋಡಿದರು. ಅದನ್ನು ಎದುರಿಗಿರುವಂಥ ಜೀವರುಗಳ ಭಾಷೆಯೊಳಗ ಹೇಳಿದರು. ಶುದ್ಧೋಪಯೋಗ ರೂಪದ ಮುನಿಧರ್ಮದ ಅಂಗೀಕಾರ ಮಾಡಿದ ನಂತರ ಶುಭೋಪಯೋಗ ರೂಪದ ವ್ರತ ಪರಿಣಾಮ ಬರೋದ ನಿಜವಾಗಿ ಅವರ ಭೂಮಿಕೆಗೆ ಅನರ್ಥ ದಂಡನ ಇದೆ. ಅದನ್ನು ಅವರ ತಮ್ಮ ಜೀವನದೊಳಗೆ ಅಮೃತ ಚಂದ್ರಾಚಾರ್ಯರಂಥ ಶುದ್ಧೋಪಯೋಗದ ಪ್ರತಿಜ್ಞೆ ಮಾಡಿರುವ ಸಾಧು ಪರಮೇಷ್ಠಿ ಸಾಧಕ ಜೀವ ತಮ್ಮ ಪರಿಣತಿಯೊಳಗ ಅದನ್ನು ಕಂಡುಕೊಂಡರು. ಭಗವಂತನ ಮಹಿಮೆ ಬರ್ತಾ ಇದೆ. ಹೊರಗೆ ನಿಂತುಕೊಂಡನ ಆ ಒಳಗಿನ ನಿಜಾತ್ಮನ ಮಹಿಮೆ ಬರ್ತಾ ಇದೆ. ಇದು ನಿಜವಾಗಿ ನನ್ನ ಯಾವ ಸರ್ವಸಂಗ ಪರಿತ್ಯಾಗ ರೂಪದ ಮುನಿ ದಶಾ ಇದೆ, ಸಾಧಕ ದಶಾ ಇದೆ, ಅಲ್ಲಿ ಅನರ್ಥ ದಂಡ ಇದೆ. ಇದರದ ಅವಶ್ಯಕತೆ ನನಗಿಲ್ಲ. ಇದನ್ನು ಕಂಡುಕೊಂಡರೂ ಮತ್ತು ಎದುರಿಗಿರುವಂಥ ಯಾವ ಶ್ರೋತೃ ಇದ್ದಾರೋ ಅವರ ಭಾಷೆಯೊಳಗೆ ಹೇಳಿದರು. ಶ್ರೋತೃ ಯಾರಿದ್ದಾರೋ ಪಂಚಮಗುಣ ಸ್ಥಾನಾವರ್ತಿ ಇದ್ದಾರೆ. ಅವರವರ ಭೂಮಿಕೆಗೆ ಅನುಸಾರವಾಗಿ, ಮುನಿಯ ಭೂಮಿಕೆಗೆ ಅನುಸಾರವಾಗಿ, ಶ್ರಾವಕನ ಭೂಮಿಕೆಗೆ ಅನುಸಾರವಾಗಿ, ಚತುರ್ಥ ಗುಣಸ್ಥಾನಾವರ್ತಿ ಸಮ್ಯಕ್ ದೃಷ್ಟಿ ಜೀವದ ಭೂಮಿಕೆಗೆ ಅನುಸಾರವಾಗಿ ಈ ಪಂಚ ಪಾಪ, ಈ 4 ಪ್ರಕಾರದ ಯಾವ ಗುಣವ್ರತ ಅಥವಾ ಶಿಕ್ಷಾವ್ರತಗಳಿದ್ದಾವೆ, 3 ಪ್ರಕಾರದ ಗುಣವ್ರತ, 4 ಪ್ರಕಾರದ ಶಿಕ್ಷಾವ್ರತ ಏನಿದ್ದಾವೆ, ಅವು ಎಲ್ಲವುಗಳನ್ನ ಅವರವರ ಭೂಮಿಕೆಗೆ ಅನುಸಾರವಾಗಿ ಕಥನ ಆಗುತ್ತಿದೆ. ಅದರ ಶಬ್ದ ಅವೇ ಇರ್ತವೆ. ಸಪ್ತ ವ್ಯಸನ ಅನ್ನುವಂಥ ಶಬ್ದನ ಇರೋದ್ರೆ ಅಲ್ಲಿ ಆ ಪ್ರಕಾರದ ವ್ಯಸನಾದಿಗಳ ಪ್ರವೃತ್ತಿ ಇರ್ತಿದೆ, ಹೀಗೆ ಮಾತಿಲ್ಲ. ಆ ಪ್ರಕಾರದ 4ನೇ ಗುಣಸ್ಥಾನದಿಂದ ಮೇಲ್ಪಟ್ಟವರಿಗೆ ಯಾರಲ್ಲೇನೂ ಆ ಪ್ರಕಾರದ ಪ್ರವೃತ್ತಿನೂ ಇರುವುದಿಲ್ಲ. ಆ ಪ್ರಕಾರದ ವಿಕಲ್ಪಗಳು ಕೂಡ ತಪ್ಪೆ ಅವರ ಜೀವನದೊಳಗೆ ಬರುವುದಿಲ್ಲ. ಆ ಪ್ರಕಾರದ್ದು ಇಲ್ಲದಿದ್ರೂ ಕೂಡ ಸರ್ವಶ್ರೋತೃಗಳ ಅಪೇಕ್ಷಾದಿಂದ ಭಾಷೆಯ ಪ್ರಯೋಗ ಹಾಗೆ ಆಗ್ತಿದೆ. ಜೂಜಾಡುವುದ, ಬೇಟೆಯಾಡುವುದ, ಪರಸ್ತ್ರೀ ಸೇವನ, ಇವು ಎಂದಾದರೂ ಸಂಭವ ಇದಾವೇನ್ರಿ? ಅಲ್ಲಿ ವಿಕಲ್ಪ, ಅರೆ ಅಬುದ್ಧಿಪೂರ್ವಕ ಕೂಡ ವಿಕಲ್ಪ ಬರೋ ಸಾಧ್ಯಲ್ರಿ. ಇಂಥವು ನಿಕೃಷ್ಟ ವಿಚಾರ ಆದ್ರೂ ಕೂಡ ಅವುಗಳ ಮಾಧ್ಯಮದಿಂದನ ಈ ಧರ್ಮದ ಸ್ವರೂಪವನ್ನು, ವ್ರತದ ಸ್ವರೂಪವನ್ನು, ಅಹಿಂಸೆಯ ಸ್ವರೂಪವನ್ನು ಹೇಳೋದ ಪರಂಪರಾನೂ ಇದೆ, ಯೋಗ್ಯನೂ ಇದೆ. ಏನು ಹೇಳ್ತಾರೋ ನಡೆರಿ. ಟೀಕೆ. ಏವಂ ವಿಧಂ ಅಪರಂ ಅಪಿ ಅನರ್ಥದಂಡಂ ಜ್ಞಾತ್ವಾ ಮುಂಚತಿ ತಸ್ಯ ಅನವದ್ಯಂ ಅಹಿಂಸಾವ್ರತಂ ಅನಿಶಂ ವಿಜಯಂ ಲಭಂತೆ.
ಯಾವ ಪ್ರಕಾರ ಯಾವ ಮನುಷ್ಯನೂ ಈ ಪ್ರಕಾರ ಯಾವ ಪ್ರಯೋಜನವಿಲ್ಲದೆ ಪಾಪಬಂಧ ಮಾಡುವಂಥ ಎರಡನೆಯ ಅನರ್ಥದಂಡವನ್ನು ಕೂಡ ತಿಳಿದುಕೊಂಡು ಬಿಟ್ಟುಕೊಡುತ್ತಾನೆ, ಅವನ ಪಾಪರಹಿತವಾದ ಅಹಿಂಸಾ ವ್ರತವು ಯಾವಾಗಲೂ ವಿಜಯ ಪಡೆಯುತ್ತದೆ. ಎಂದರೆ ನಿರಂತರ ಪುಣ್ಯಬಂಧ ಮಾಡಿ ಪಾಪದ ತ್ಯಾಗ ಮಾಡುತ್ತಾ ಕರ್ಮಗಳ ನಿರ್ಚರೆ ಮಾಡುತ್ತದೆ. ನೋಡ್ರಿ, ಉತ್ಥಾನಿಕೆ ಶ್ಲೋಕಕ್ಕೆ ಮತ್ತೆ ಇದನ್ನೇ ವಿಶೇಷವಾಗಿ ಹೇಳುತ್ತಾರೆ ಅಂಥೇಳಿ ಉತ್ಥಾನಿಕೆ ಕೊಟ್ಟರೆ, ಆದರೆ ಯಾವುದನ್ನು ದ್ಯೂತದ ಮಾತನ್ನು ಜೂಜಿನ ಮಾತನ್ನು ಅಂಥೇಳಿ ನಾವು ತಿಳ್ಕೊಳ್ಬಾರ್ದು, ಅನರ್ಥದಂಡದ ಮಾತನ್ನು. ಅನರ್ಥದಂಡದೊಳಗೆ ಜೂಜ್ ಬಂತು ಆ ಮಾತು ಹೇಳಿದರೆ, ಮತ್ತು ಅದನ್ನೇ ಹೇಳ್ತಾರಂತಂದ್ರೆ ಜೂಜಿನ ಮಾತನ್ನೇ ವಿಶೇಷವಾಗಿ ಹೇಳ್ತಾರೋ ಹೀಗಿಲ್ಲ, ಅನರ್ಥದಂಡವನ್ನೇ ಹೇಳ್ತಾರೆ ಅಂಥೇಳಿನ ಇಲ್ಲಿ ಜೂಜದ ಮಾತು ಬರಲೇ ಇಲ್ಲ. ಭಾವಾರ್ಥ ಓದಿ ನೋಡೋಣ. ಪ್ರಪಂಚದಲ್ಲಿ ಇಂಥ ಅನೇಕ ಚಿಕ್ಕ ಚಿಕ್ಕ ಕಾರ್ಯಗಳಿದ್ದು, ಇದು ಟೀಕಾಕಾರರ ವಿಶೇಷತೆ ಇದೆ. ಪ್ರಪಂಚದಲ್ಲಿ ಇಂಥ ಅನೇಕ ಚಿಕ್ಕ ಚಿಕ್ಕ ಕಾರ್ಯಗಳಿದ್ದು ಅವನ್ನು ಮಾಡುವುದರಿಂದ ವ್ಯರ್ಥವಾಗಿಯೇ ಪಾಪದ ಬಂಧವಾಗುತ್ತಿರುತ್ತದೆ. ಆದುದರಿಂದ ತಮ್ಮದು ಯಾವುದೇ ಪ್ರಯೋಜನವಿಲ್ಲದಂಥ ವ್ಯರ್ಥ ಅನರ್ಥದಂಡದ ತ್ಯಾಗವನ್ನು ಎಲ್ಲ ಮನುಷ್ಯರು ಅವಶ್ಯವಾಗಿ ಮಾಡಬೇಕಾಗುವುದು ಮತ್ತು ಇದುವೇ ಕರ್ತವ್ಯವಿದೆ. ಎಷ್ಟು ಒತ್ತು ಕೊಟ್ಟು ಹೇಳಿದರು, ಎಲ್ಲ ಮನುಷ್ಯರು ಅಂಥೇಳಿ ಹೇಳಿದರು, ಅವಶ್ಯವಾಗಿ ಅಂಥೇಳಿ ಹೇಳಿದರು, ಇದು ಕರ್ತವ್ಯನೇ ಇದೆ ಅಂಥೇಳಿ ಹೇಳಿದರು. ಅರೆ, ಮನುಷ್ಯ ಜೀವನದ ಕರ್ತವ್ಯ ಇದೆ ರೀ. ಬಹಳ ಅದ್ಭುತ ಮಾತು. ಯಾಕೆ ಕರ್ತವ್ಯ ಇದೆ? ಮತ್ತು ಟೀಕೆಯ ಕೊನೆಯ ವಾಕ್ಯ ನೋಡ್ರಿ, ನಿರಂತರ ಪುಣ್ಯಬಂಧ ಮಾಡಿ ಪಾಪದ ತ್ಯಾಗ ಮಾಡುತ್ತಾ ಕರ್ಮಗಳ ನಿರ್ಜರೆ ಮಾಡುತ್ತದೆ. ಈ ಕರ್ತವ್ಯ ಏನು ಮಾಡ್ತಿದೆ? ನಿರಂತರ ಪುಣ್ಯದ ಬಂಧ ಮಾಡಿಸ್ತಿದೆ. ಪುಣ್ಯದ ಬಂಧ ಮಾಡಿಸಿದ ನಂತರ ಪಾಪ ತ್ಯಾಗ ಆಗ್ತಿದೆ ಅಂತ. ಪುಣ್ಯದ ಬಂಧ ಮಾಡಿಸಿದ ನಂತರ ಪಾಪದ ತ್ಯಾಗ ಆಗ್ತಿದೆ. ಅರೆ, ಜ್ಞಾನಿಗಳು ತಪ್ಪುವುದಿಲ್ಲರಿ, ನಾವು ಅರ್ಥ ಮಾಡಲಿಕ್ಕೆ ತಪ್ಪಬಹುದಾಗಿದೆ, ನಾವು ತಿಳ್ಕೊಳ್ಳುವುದರಲ್ಲಿ ಎಡವಬಹುದಾಗಿದೆ. ಪುಣ್ಯಬಂಧ ಮಾಡಿಸ್ತಿದೆ. ಏನ? ಅನರ್ಥದಂಡ ತ್ಯಾಗ ರೂಪದ ಪ್ರವೃತ್ತಿ. ಏನು ಅನರ್ಥದಂಡ? ಬಹಳಷ್ಟು ಅದಾವು ಚಿಕ್ಕ 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 ಕಾರ್ಯ, ಪ್ರಯೋಜನ ಏನೂ ಇಲ್ಲ ಅದರಲ್ಲಿ, ಆದರೆ ಕೇವಲ ಪಾಪದ ಬಂಧ ಆಗ್ತಿದೆ. ಎಲ್ಲ ಮನುಷ್ಯರು ಹೇಳಿದ್ರೆ ಮನುಷ್ಯ ಮಾತ್ರರ ಕರ್ತವ್ಯ ಇದೆ. ಇದು ಶ್ರಾವಕಂದಲ್ಲ, ಇದು ಮುನಿಗಳದ್ದಲ್ಲ. ಅವರದಂತೂ ಭೂಮಿಕೆಗೆ ಅನುಸಾರವಾಗಿ ಎಲ್ಲ ತ್ಯಾಗ ಮಾಡಿದ್ದಾರೆ. ಅವರ ಭೂಮಿಕೆಗೆ ಯಾವುದಿದೆ ಅದನ್ನು ತ್ಯಾಗ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರು ಪುರುಷಾರ್ಥ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಮನುಷ್ಯರು ಎಂಥ ಎಂಥ ಅನರ್ಥದಂಡ ಆಗ ಚಿಕ್ಕ ಚಿಕ್ಕ ಕಾರ್ಯ ಹೇಳಿದ. ಏನು ಭಾಳ ದಿವಸ ಆಯ್ತು ಅಲ್ಲಿ ಕಂಡೇ ಇಲ್ಲಲ್ಲ. ಇದೇನಿದೆ? ಇದರ ಹಿಂದೆ ಏನೇನು ಜಿಜ್ಞಾಸೆ ಇದೆ ನಿನಗೆ ತಿಳ್ಕೊಂಡು ಏನು ಮಾಡೋದಿದೆಪ್ಪ ಅವನ ಜೀವನದ. ನಿನಗೇನಾದರೂ ಸಹಾಯ ಮಾಡೋದಿದೇನು? ಇನ್ನೊಬ್ಬರಿಗೆ ಹೇಳುವ ಸಲುವಾಗಿ ವಿಷಯ ಬೇಕಾಗಿದೆ, ಬಾಯಿಗೆ ಕೆಲಸ ಬೇಕಾಗಿದೆ. ಮನಸ್ಸಿನ ಚಂಚಲತೆ ಎಷ್ಟಿದೆ. ಒಂದು ವೇಳೆ ಈ ಪ್ರಕಾರದ ಅನರ್ಥದಂಡದ ಸ್ವರೂಪವನ್ನು ತಿಳ್ಕೊಂಡ್ರೆ ಲೋಕದೊಳಗೆ ಮಾತುಕತೆ ವ್ಯವಹಾರ ಯಾವುದು ಉಳಿಬಹುದು? ಎಲ್ಲರೂ ತಿಳ್ಕೊಂಡ್ರು ಅಂತಂದ್ರೆ ಯಾವುದು ಉಳಿಬಹುದು? ಬಹಳ ಕಮ್ಮಿ, ಬಹಳ ಪ್ರಯೋಜನಭೂತ ಮಾತುಗಳು ಉಳಿತಾವೆ ಅಂಥೇಳಿ ನಮ್ಮ ಭವ್ಯಾಮೃತಕಾರ ಏನು ಹೇಳಿದ್ರು, ಸರಳ ಬರಡು ನುಡಿಗಳ ಪರಿಹರಿಸಿ ಬಿಟ್ಟುಕೊಡಪ್ಪ. ಎಷ್ಟೋ ಹೊಟ್ಟಿನಂಥ ಮಾತುಗಳ ಏನೂ ಸಾರಿಲ್ಲ ಅದರೊಳಗೆ,
ಹಾಗೂ ಬಿದ್ದು ಹೋಗುವಂಥವು ನಿಷ್ಪ್ರಯೋಜನ. ನಿಯಮ ಮಾಡಿಕೊಂಡದ್ದಿರ್ತಿದೆ, ವರ್ಷದೊಳಗೆ ಇಷ್ಟೇ ಜೊತೆ ಅಥವಾ ಇಷ್ಟೇ ಬಟ್ಟೆ ತಗೊಳ್ಳೋದಂಥೇಳಿ. ಆದರೂ ಇನ್ನೊಬ್ಬರ ಮೈ ಮೇಲೆ ನೋಡಿದ ನಂತರ ಏನೋ ವಿಕಲ್ಪ, ಬರೀ ವಿಕಲ್ಪಕ್ಕೆ ಸೀಮಿತ ಅಲ್ಲದ, ಅದರ ಬಗ್ಗೆ ವಾರ್ತಾ ಚರ್ಚಾ ಚೌಕಾಶಿ. ಎಲ್ಲಿದೆ ವ್ರತ ಯಾವುದರ ಸಲುವಾಗಿ ಮಾಡಿದ್ದ ಇದೆ? ಆ ವಿಕಲ್ಪ, ಆ ಚಂಚಲತೆ ಬರದೇ ಇರಲಿ, ಅಥವಾ ಬರದೇ ಇರುವುದರದ ಅಭ್ಯಾಸ ತನಗ ಆದ ನಂತರ ವ್ರತ ಮಾಡಿದ್ದೇವೆ. ಎಷ್ಟು ಚಿಕ್ಕ ಚಿಕ್ಕ ಕಾರ್ಯಗಳಿದ್ದಾವೆ. ಭಾವಾರ್ಥ ಎಂಥದ್ದು ಹೇಳಿದರು. ಎಲ್ಲ ಮನುಷ್ಯರು ಅದರಿಂದ ಯಾವ ಪ್ರಯೋಜನ ಇಲ್ಲ, ಪಾಪದ ಬಂಧನ ಆಗ್ತಿದೆ. ಈಗ ಬರೇ ಮಾತಿಂದ ಹೇಳಿತು, ಪ್ರವೃತ್ತಿದ್ದ, ಪ್ರತಿಯೊಂದರದ ವಿಚಾರದ, ನಡಿಗೆದ್ದ, ಎಲ್ಲದರದ್ದು ಚಿಕ್ಕ ಚಿಕ್ಕ ಕಾರ್ಯಗಳಿಂದ ಏನು ಹೇಳಿದೆ, ಪ್ರಪಂಚದಲ್ಲಿ ಇಂಥ ಅನೇಕ ಚಿಕ್ಕ ಚಿಕ್ಕ ಕಾರ್ಯಗಳಿದ್ದು ಅವನ್ನು ಮಾಡುವುದರಿಂದ ವ್ಯರ್ಥವಾಗಿ ಪಾಪದ ಬಂಧವಾಗುತ್ತಿರುತ್ತದೆ. ಆಗುತ್ತದೆ ಅಲ್ಲ, ಆಗ್ತಾ ಇರ್ತಿರ್ತದೆ, ಆಗುತ್ತಿರುತ್ತದೆ. ಆದುದರಿಂದ ತಮ್ಮದು ಯಾವ ಭಾವಾರ್ಥ ಪ್ರತಿಯೊಂದು ಶಬ್ದ ಅಂಡರ್ಲೈನ್ ಮಾಡುವಂಥದ್ದಿದ್ದೀರಿ. ಏನು ಮಾಡೋದು? ಅಲ್ಲಿ ಪುಸ್ತಕದೊಳಗೆ ಅಂಡರ್ಲೈನ್ ಮಾಡಿ ಆಗುವುದಿಲ್ಲರಲ್ಲ. ನಮ್ಮ ಬುದ್ಧಿಯೊಳಗೆ, ನಮ್ಮ ಪ್ರವೃತ್ತಿಯೊಳಗೆ, ನಮ್ಮ ಶ್ರದ್ಧೆಯೊಳಗೆ ಆಗಕ್ಕೆ ಬೇಕಾದ ದೃಢ ಅಂಡರ್ಲೈನ್ ಮಾಡೋದು ಅರ್ಥಾತ್ ದೃಢ ಮಾಡೋದು. ಪ್ರಪಂಚದೊಳಗಿಂಥವು ಬಹಳ ಸಣ್ಣ ಸಣ್ಣ ಕಾರ್ಯ ಅದಾವ, ಕಾಣುವುದಿಲ್ಲ. ನಾ ಪಾಪ ಮಾಡ್ತಾ ಇದ್ದೇನೆ ಅನ್ಸೋದನೇ ಇಲ್ರಿ, ಅನ್ಸೋದನೇ ಇಲ್ಲ. ಅರೆ ಹಳ್ಳಿಯೊಳಗಂತೂ ಹೆಣ್ಮಕ್ಕಳು ತಮ್ಮ ಮನೆ ಕಾರ್ಯದಿಂದ ಬಿಡುಗಡೆ ಹೊಂದಿದ ನಂತರ ಇದೇ ವ್ಯಾಪಾರ ಮಾಡ್ತಾರೆ. ವಚನದ ವ್ಯಾಪಾರ, ಚಿಂತೆಯ ವ್ಯಾಪಾರ. ಇಂದು ಮೊಬೈಲ್ ಮೂಲಕ ಕೂಡ ಅದೇ ಇದೆ ಅಲ್ಲ, ಅದು ಇದೆಯೋ ಅಥವಾ ಬೇರೆ ಏನ್ರಿ ಇದೆ ವಿಚಾರ ಸ್ವಲ್ಪ ಮಾಡೋದ. ಕಾಲ ನಿಕೃಷ್ಟ ಇದೆಯೋ ಅಥವಾ ನಮ್ಮ ನಿಕೃಷ್ಟ ಪರಿಣತಿಯಿಂದ ಕಾಲದ ಮೇಲೆ ಆರೋಪ ಬರ್ತಾ ಇದೆ. ಕಾಲ ಇರುವ ಹಾಗೇನೆ ಇದೆ, ಅಖಂಡ ಇದೆ. ಆದರೆ ಇಂಥ ಜೀವರುಗಳೇ ವರ್ತಿಸ್ತಾ ಇರುವುದರಿಂದ ಈ ಕಾಲಕ್ಕ ನಿಕೃಷ್ಟ ಕಾಲ, ಪಂಚಮ ಕಾಲ ಅಂತ ಹೇಳಿ ಪ್ರಪಂಚದೊಳಗಂಥವು ಚಿಕ್ಕ ಚಿಕ್ಕ ಕಾರ್ಯ ಎಷ್ಟೋ ಇದಾವೇನೆ, ಎಲ್ಲ ಅವೇ ಅದಾವ್ರಿ. ಪ್ರಯೋಜನ ಭೌತಿ ಎಷ್ಟು ಅದಾವ್ರಿ? ನಮ್ಮ ಪ್ರಯೋಜನ ಆಗುವ ಸಲುವಾಗಿ ಏನು ಮಾಡೋದಿದೆ ಕಾರ್ಯ? ಮನವಚನ ಕಾಯದ ಪ್ರವೃತ್ತಿಯಿಂದ ಆಶ್ರವ ಇದೆ ಅಂತ ಹೇಳಿ ಏನು ತತ್ವಾರ್ಥ ಸೂತ್ರ ಅಥವಾ ಪಂಚಾಸ್ತಿಕಾಯ ಗ್ರಂಥಗಳಲ್ಲಿ ಹೇಳಿದ್ರು. ಈ ಮನ ವಚನ ಕಾಯದ ನಿಯಂತ್ರಣ ಯಾವ ಪ್ರಕಾರ ಆಗಬಹುದಾಗಿದೆ? ಟೀಕೆ ಕೊನೆಯ ಲೈನ್ ಹೇಳುತ್ತಲ್ಲ, ಅರೆ ಟೀಕೆ ಕೊನೆಯ ಲೈನ್ ಓದೋದು, ಭಾವಾರ್ಥದ ಕೊನೆಯ ಲೈನ್ ಓದೋದು, ಭಾವಾರ್ಥದ ಪ್ರಥಮ ಲೈನ್ ಲಕ್ಷ್ಯದೊಳಗೆ ಇಟ್ಕೊಳ್ಳೋದು, ಯಾವುದರ ಮೇಲೆ ಚಿತ್ತವನ್ನು ಅಧಿಕ ಪ್ರಸನ್ನ ಮಾಡೋದ. ಟೀಕೆ ಕೊನೆಯ ಲೈನ್ ಏನಿದೆ? ನಿರಂತರ ಪುಣ್ಯಬಂಧ ಮಾಡಿ ಏನು ಮಾಡುವುದರಿಂದ? ಅನರ್ಥ ದಂಡ ಬಿಡುವುದರಿಂದ. ಪ್ರಯೋಜನ ಇಲ್ಲದನ್ನ ಪಾಪ ಏನಾಗ್ತಾ ಇದೆ, ಅಷ್ಟು ಬಿಟ್ಟು ಕೊಡುವುದರಿಂದ ಏನಾಗ್ತಿದೆ? ನಿರಂತರ ಪುಣ್ಯದ ಬಂಧ. ಆಮೇಲೆ ಏನಾಗ್ತಿದೆ? ಪಾಪದ ತ್ಯಾಗ ಮಾಡಲಿಕ್ಕೆ ಬರ್ತಿದೆ. ಅಂದ್ರೆ ಏನ್ ತಾತ್ಪರ್ಯ ಇದೆ ರೀ? ಈಗ ನಾವು ಅಲ್ಲೇ ಚಿತ್ತವನ್ನು ಸ್ಥಿರಗೊಳಿಸೋದು ಏನಿದೆ ರೀ? ಹೀಗೆ ಮಾಡಿದ್ರೆ ನಿರಂತರ ಪುಣ್ಯದ ಬಂಧ ಆಗ್ತಿದೆ. ಆಮೇಲೆ ನೀ ತ್ಯಾಗ ಮಾಡಬಹುದಪ್ಪ. ಪಾಪದ ತ್ಯಾಗ ಆಮೇಲೆ ಮಾಡಬಹುದು. ಮೊದಲು ಪುಣ್ಯ ಬಂಧ ಆಗ್ಲಿಕ್ಕೆ ಬೇಕು ನಿನ್ನ ಜೀವನದೊಳಗೆ. ತಿಳಿತಾ ಇದೆ ಹಾಗೆ? ಮೊದಲು ಪುಣ್ಯ ಬಂಧ ಆಗ್ಲಿಕ್ಕೆ ಬೇಕು, ಆಮೇಲೆ ಪಾಪದ ತ್ಯಾಗ ಮಾಡಲಿಕ್ಕೆ ಬರ್ತಿದೆ.
ಅದಕ್ಕಾಗಿ ನೋಡ್ರಿ, ಮನುಷ್ಯ ಮಾತ್ರರಿಗೆಲ್ಲ ಹೇಳಿದ್ರು ಭಾವಾರ್ಥದೊಳಗೆ. ಮನುಷ್ಯ ಮಾತ್ರರಲ್ಲ, ಅರೆ ಪಾಪಮಯ ಜೀವನಂತೂ ಮನುಷ್ಯನ ಜೀವನನ ಅಲ್ಲ ಮೊದಲನೇ. ಅಜ್ಞಾನಿ ತಿರಿಯಂಚಗಳಲ್ಲಿ ನಿರರ್ಥಕ ಪಾಪ ಆಗ್ತಿದೆ. ಮನುಷ್ಯರಲ್ಲೇ ನಿರರ್ಥಕ ಪಾಪ, ಅನರ್ಥದಂತ ಪಾಪ ಆಗೋದನೇ ಇಲ್ಲ, ಮಾಡಲೇಬಾರದು. ಪುಣ್ಯಬಂಧ 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 ಆಗುವಂಥದ್ದ ಜೀವನ ಇರಬೇಕು. ಆಮೇಲೆ ವಿಪರೀತ ಮನ್ನನೆಯ ರೂಪದ ಪಾಪವನ್ನು ತ್ಯಾಗ ಮಾಡಲಿಕ್ಕೆ ನಿನಗೆ ಬರೋ ಸಾಧ್ಯ ಇದೆ. ಜೀವನದೊಳಗೆ ಪುಣ್ಯ ನಿರಂತರ ಆಗಲಿಲ್ಲ ಅಂತಂದ್ರೆ ಮಿಥ್ಯಾತ್ವ ರೂಪದ ಪಾಪವನ್ನು ನಾಶ ಮಾಡುವಂಥ ಕಾರ್ಯ ನಿನ್ನಿಂದ ಆಗೋದ ಸಾಧ್ಯ ಇಲ್ಲ. ಸಿಂಹ ಪರ್ಯಾಯದೊಳಗೆ ಯಾವಾಗ ಮಿಥ್ಯಾತ್ವದ ತ್ಯಾಗ ಆಯ್ತಲ್ಲ, ಯಾವಾಗಾಯಿತು? ಚಾರಣ ಮುನಿಗಳ ಸಂಬೋಧನೆಯಿಂದ ಅಥವಾ ದರ್ಶನದಿಂದ, ಸಂಯೋಗದಿಂದ. ಗೊತ್ತಿದ್ದಲ್ಲ ಎಲ್ರಿಗೂ ಏನಾಯಿತು? ಮಿಥ್ಯಾತ್ವದ ತ್ಯಾಗ ಆಯಿತು. ಅದಕ್ಕಿಂತ ಮೊದಲು ಪುಣ್ಯದ ಬಂಧ ಆಗ್ತಾ ಇತ್ತು ಅದರ ಜೀವನದೊಳಗೆ ನಿರಂತರ. ಏನಾಗ್ತಾ ಇತ್ತು? ಆ ಜಿಂಕೆಯನ್ನು ಸಾಯಿಸಿ ಕಾಲು ಕೆಳಗೆ ಹಿಡಿದಿದೆ, ಶೀಳಿ ತಿಂತಾ ಇದೆ, ಅದು ಪುಣ್ಯದ ಬಂಧ. ಅದು ಪುಣ್ಯದ ಬಂಧೇನ್ರಿ? ಇತ್ತರೆ ಅದಕ್ಕೆ ಕಾರ್ಯ ನಮಗೆ ಕಾಣಿಸ್ತಿದೆ, ಅದರ ಅಂತರಂಗದೊಳಗೆ ಅದಕ್ಕೆ ಎಂದಿನಿಂದ ನಡೀತಾ ಇತ್ತು. ಅದಕ್ಕೆ ನಾವು ಧರ್ಮದ ವಾಸ್ತವಿಕ ಸ್ವರೂಪವನ್ನು, ಧರ್ಮದ ಭೂಮಿಕೆಯ ಸಲುವಾಗಿ ಏನು ಬೇಕು ಅದನ್ನು ತಿಳಿಯುವುದರಲ್ಲಿ ನಿರಂತರ ವಿಫಲ ಆಗ್ತಾ ಇತ್ತು. ಅದಕ್ಕೆ ಅದೆಷ್ಟೋ ದಿವಸಗಳಿಂದ ಇತ್ತು. ಏನು? ಇನ್ನೊಂದು ಜೀವಿಯನ್ನು ಸಾಯಿಸಿ ನಾನು ಜೀವಂತ ಇರೋದು ಬೇಡ ಬೇಡ ಅಂಥೇಳಿ ಅಂತಿತ್ತದ. ಮತ್ತು ಹಸಿವೆಯ ಬಾಧೆ ತಾಳಲಾಗದೇ ಇರುವಾಗ ಮತ್ತೆ ಇನ್ನೊಂದು ಪ್ರಾಣಿಯನ್ನು ಸಾಯಿಸಿ ತಿನ್ನೋ ವೇಳೆದೊಳಗೆ ಅದಕ್ಕೆ ಸಂತೋಷ ಇಲ್ಲ. ಇಲ್ಲಿ ಮಾಂಸಾಹಾರದ ಮಾತಿಲ್ಲ ಭರತವಾಯಿ, ಮತ್ತೇನಿದೆ? ಮಾಂಸಾಹಾರದ ಮಾತಿಲ್ಲ. ಅದು ಸಿಂಹದ ಅಪೇಕ್ಷಾದಿಂದ ಆಯ್ತ್ರಿ. ಮಾಂಸಾಹಾರದ ಮಾತಿಲ್ಲ. ತಿನ್ನುವುದರೊಳಗ ರುಚಿ ಏನಿದೆಯಲ್ಲ ಅದರ ಆಹಾರದ ಅವಶ್ಯಕತೆ ಜೀವನದ ಸಲುವಾಗಿದೆ. ಈಗ ನಾವು ಮತ್ತೆ ಸ್ವಲ್ಪ ಮುಂದೆ ಹೋದ್ರೆ ಆಹಾರದ ಅವಶ್ಯಕತೆ ಜೀವನಕ್ಕೆ ಇದೆ. ಅದರ ರುಚಿಯ ಲೋಭ ಏನಿದೆ ಅದು ವ್ಯಸನಿದೆ ನೋಡ್ರಿ. ಎಲ್ಲರೂ ಸಹಜ ಒಪ್ಪಿಬಿಡ್ತೀರ. ಅಂಥದ್ದೆಲ್ಲ ಭೂಮಿಕಾ ಐತೆ ನಮ್ಮದು ಅಂಥೇಳಿನ ಅಂಥದ್ದ ಚರ್ಚೆ ನಡೀತಿದೆ. ಮನುಷ್ಯನಿಗೆ ವಸ್ತ್ರದ ಅವಶ್ಯಕತೆ ಇದೆ. ಅದರೊಳಗೆ ವಿವಿಧತೆ, ಅದರೊಳಗೆ ಸುಖ, ಅದರೊಳಗೆ ಅಭಿಮಾನ, ಇದೆಲ್ಲ ವ್ಯಸನ ಇದೆ. ಯಾವುದರ ಸಲುವಾಗಿ ವಸ್ತ್ರ ಇದೆ, ಯಾವುದರ ಸಲುವಾಗಿ ಮನೆ ಇದೆ, ಯಾವುದರ ಸಲುವಾಗಿ ಅರೆ ನಮ್ಮ ಮನೆಗಳ ಇಂದಿನ ಯಾವ ಒಂದು ನಿರ್ಮಾಣ ಇದೆ, ಅವುಗಳಲ್ಲಿ ಯಾವ ಟಿವಿ ಇದೆ, ಯಾವ ಆಸನ, ಆರಾಮಾಸನ ಮೊದಲಾದ ಸಾಮಗ್ರಿಗಳಿದ್ದಾವೆ, ಅವು ಯಾವುಗಳದ್ದು ನಮಗೆ ಅವಶ್ಯಕತೆ ಇಲ್ಲ. ಹಾಗಾದರೆ ಚಕ್ರವರ್ತಿಯ ಜೀವನದೊಳಗೆ ಎಂಥ ಭೋಗ ಪದಾರ್ಥಗಳನ್ನು ಅವನು ಭೋಗಿಸ್ತಾನಲ್ಲ, ಅವನು ಭೋಗಿಸ್ತಾನೇ. ಅವನ ಭೋಗ ನಿರ್ಜರಿಗೆ ಕಾರಣ ಇದೆ. ಪುಣ್ಯದಿಂದ ಪ್ರಾಪ್ತಾದದ್ದು ಇದೆ, ಆದರೆ ಅವುಗಳಲ್ಲಿ ರುಚಿ ಇಲ್ಲ. ಇಲ್ಲಿ ಏನು ಹೇಳಿದ್ರ ನಿರಂತರ ಪುಣ್ಯದ ಬಂಧ ಮೊದಲ ಆಗಲಿಕ್ಕೆ ಬೇಕು. ಅರ್ಥಾತ್ ಪಾಪ ಪರಿಣಾಮ ಸರ್ವಥಾ ಬಿಟ್ಟು ಹೋಗ್ಬೇಕು. ಬಹಳ ಅದ್ಭುತ ಮಾತಿದೆ ರೀ.
ಪ್ರವೃತ್ತಿಯೊಳಗಿಂದ ಪಾಪ ಬಿಟ್ಟು ಹೋಗ್ಬೇಕು. ಪ್ರವೃತ್ತಿಯೊಳಗಿಂದ ಪಾಪ ಬಿಟ್ಟು ಹೋಗ್ಬೇಕು. ಅದರ ಸಲುವಾಗಿ ಮೊದಲ ಚಾರಿತ್ರದ ಅವಶ್ಯಕತೆ. ಪ್ರವೃತ್ತಿಯೊಳಗಿಂದ ಪರಿಣಾಮದೊಳಗಿಂದ ಪಾಪ ಬಿಟ್ಟು ಹೋಗ್ಬೇಕು. ಪುಣ್ಯಮಯ ಜೀವನದೊಳಗನ ಅಹಿಂಸೆಯ ಪೋಷಣೆ ಆಗಿ ಯಾವುದು ನಿಜವಾದ ಅಹಿಂಸಾ ಇದೆಯೋ, ಶುದ್ಧಾತ್ಮನ ಶ್ರದ್ಧಾ ಅನುಭೂತಿ ಪ್ರತ್ಯಕ್ಷ, ಆ ಅಹಿಂಸೆಯ ಉದಯ ಆಗೋದಿದೆ, ವಿಜಯ ಆಗೋದಿದೆ. ಇಲ್ಲಿ ಪುಣ್ಯಮಯ ಜೀವನ ಏನಿದೆ ಅಲ್ಲ, ನಿರಂತರ ಪುಣ್ಯದ ಬಂಧಾಗುವಂಥ ಯಾವ ಪರಿಣಾಮ ಮತ್ತು ಪ್ರವೃತ್ತಿ ಇದೆಯಲ್ಲ, ಅದರಿಂದ ಈ ಜೀವನದೊಳಗ ಬಾಹ್ಯ ಸಾಪೇಕ್ಷ, ದ್ರವ್ಯ ಸಾಪೇಕ್ಷ, ಅನರ್ಥ ಪ್ರಯೋಜನ ಇಲ್ಲದರ ಅಪೇಕ್ಷಾ ಸಾಪೇಕ್ಷ ಪಾಪ ನಿಂತು ಹೋಗಿದ್ದೀರಿ. ಅರ್ಥಾತ್ ಅಹಿಂಸೆ ಇದೆ, ದ್ರವ್ಯ ಅಹಿಂಸೆ ಇದೆ ರೀ. ಆ ದ್ರವ್ಯ ಅಹಿಂಸೆಯ ಮೂಲಕನ ಇವು ಭಾವ ಅಹಿಂಸೆ ಅರ್ಥಾತ್ ಮಿಥ್ಯಾತ್ವದ ತ್ಯಾಗ ಮಾಡುವಂಥ ಯೋಗ್ಯತೆ ಇವನಲ್ಲೇ ಬರುತ್ತದೆ. ಜೀವನ ಪಾಪಮಯ ಇತ್ತು ಅಂತಂದ್ರೆ ಅಲ್ಲಿ ಸಮ್ಯಕ್ ದರ್ಶನ ರೂಪಿ ಧರ್ಮ ಅರ್ಥಾತ್ ಮಿಥ್ಯಾತ್ವದ ತ್ಯಾಗ ಮಾಡುವಂಥ ಯೋಗ್ಯತೆ ಬರೋ ಸಾಧ್ಯ. ಇನ್ನು ಇದನ್ನು ಚರಣಾನುಯೋಗದ ಭಾಷೆಯೊಳಗೆ ಹೇಳಿದ್ರ ಸದಾಚಾರಮಯ ಜೀವನ, ಸ್ವಾಧ್ಯಾಯ, ಜಿನೇಂದ್ರ ಪ್ರಭುವಿನ ದರ್ಶನ, ದಾನದ ಭಾವ, ತೀರ್ಥವಂದನೆಯ ಭಾವ, ಜನಸ್ತುತಿಯ ಭಾವ, ಏನೇನು ಇದಾವೆಯೋ ನಿರಂತರ ಅವುಗಳಿಂದ ಪುಣ್ಯಬಂಧ ಆಗ್ತಾ ಇತ್ತು. ಅರ್ಥಾತ್ ಪುಣ್ಯಬಂಧ ಆಗುವಂಥ ಶುಭ ಪರಿಣಾಮಗಳ ನಿರಂತರ ಇದ್ದು ಪಾಪ ಪರಿಣಾಮಗಳ ಇವನ ಜೀವನದಿಂದ ಬಹಳ ದೂರ ಹೊರಟು ಹೋಗಿದ್ದು ಅಂತಂದ್ರ ಇವನಿಗೆ ಮಿಥ್ಯಾತ್ವದ ಛೇದ ಮಾಡುವಂಥ ಪುರುಷಾರ್ಥ ಅಂತರಂಗದೊಳಗ ಆಗೋದು ಸಾಧ್ಯ ಇದೆ. ಇದ್ದಕ್ಕಿದ್ದ ಹಾಗೆ ಪಾಪಮಯ, ಭೋಗಾಸಕ್ತಿಮಯ, ಕಾಂಪಿಟೇಷನ್ಮಯ ಜೀವನ ಇರುವೆಳ್ಳೆದೊಳಗ ತತ್ವದ 4 ಶಬ್ದಗಳನ್ನು ಕೇಳಿದ್ರೆ ಅದರಿಂದ ಏನಾದರೂ ಸಮ್ಯಕ್ ದರ್ಶನದ ಸಮೀಪ ಅಥವಾ ಪಾಪದ ತ್ಯಾಗ ಆಗಬಹುದು ಅಂಥೇಳಿ ವಿಚಾರ ಮಾಡಿದ್ರ, ಆಗಿದೆ ಅಂಥೇಳಿ ತಿಳ್ಕೊಂಡಿದ್ರ ದೊಡ್ಡ ಭ್ರಮೆಯೊಳಗದೇವ್ರಿ. ಜೀವನದೊಳಗಿನ ಪಾಪ ಬಹಳ ದೂರ ಹೊರಟು ಹೋಗಬೇಕಾಗ್ತಿದೆ. ಪ್ರವೃತ್ತಿಯೊಳಗಿಂದ ಮತ್ತು ಪರಿಣಾಮದೊಳಗಿಂದ ಸುಧಾತಾಯಿ ಸಮುದಾಯ ಆಗಲೇನೆ. ಪ್ರವೃತ್ತಿಯೊಳಗಿಂದ ಮತ್ತು ಪರಿಣಾಮದೊಳಗಿಂದ ಪಾಪ ಸರ್ವಥಾ ನಿರವಶೇಷ, ಅರೆ ಸಂಪೂರ್ಣ ಅವಶೇಷನ ಅದರದ್ದು ಎಲ್ಲಿಯೂ ಕಾಣುವುದಿಲ್ಲ ಅಂಥೇಳಿ ಹೇಳಿದ್ರು. ಪಾಪ ಬೀಜ ನಿರ್ನಾಶಕ. ಅರೆ ಬೀಜದ ನಾಶ ಮಾಡಬೇಕಾದ್ರೆ, ಆ ಬೀಜದ ಸ್ವರೂಪ ತಿಳಿದು ಬರಬೇಕಾದ್ರೆ, ಆ ಮಿಥ್ಯಾತ್ವದ ಸ್ವರೂಪ ತಿಳಿದು ಬರಬೇಕಾದ್ರೆ, ಆ ಅತತ್ವ ಶ್ರದ್ಧಾನದ ಸ್ವರೂಪ ತಿಳಿದು ಬರಬೇಕಾದ್ರೆ ಇವನ ಜೀವನದೊಳಗಿಂದ ಪರಿಣಾಮ ಮತ್ತು ಪ್ರವೃತ್ತಿ ಸಾಪೇಕ್ಷ ಸಂಪೂರ್ಣ ಪಾಪದ ಅಭಾವ ಆಗ್ಬೇಕ್ರೆ. ಅದರ ವಿನಃ ಸಾಧ್ಯ ಇಲ್ರಿ. ಅದರ ಸಲುವಾಗಿ ಇದೇ ಮಾತನ್ನ ಸಿದ್ಧಾಂತದೊಳಗೆ ಕೂಡ ಮಾರ್ಗ ಸಮ್ಯಕ್ತ್ವ ಅಥವಾ ಆಜ್ಞಾ ಸಮ್ಯಕ್ತ್ವದ ರೂಪದಿಂದ ಸ್ವೀಕಾರ ಮಾಡಿದ್ದಾರೆ. ಸಮ್ಯಕ್ತ್ವದ ಮಾರ್ಗ, ಅರೆ ಇದರದೇ ಅಲ್ಲಿ ಪರಮಾರ್ಥ ವಚನಿಕೆಯೊಳಗೂ ಕೂಡ ಕೊನೆಗಿದೆ ಯಾವುದು ಇದೆ ಅಲ್ಲ, ನಿಮಿತ್ತ ಉಪಾದಾನ ನಿಮಿತ್ತ ಉಪಾದಾನ ಅಲ್ಲ, ಉಪಾದಾನ ನಿಮಿತ್ತದ ಚರ್ಚೆ ಏನಿದೆ ಅಲ್ಲ, ಅಲ್ಲಿ ಬಹಳ ಸುಂದರವಾಗಿ ಅರೆ ನಿಗೋಧದಿಂದನ ಆದದ್ದಿದೆ ತಯಾರಿ ಒಂದು. ಯಾವುದರ ಸಲುವಾಗಿ? ಸಮ್ಯಕ್ ದರ್ಶನದ ಸಲುವಾಗಿ. ವಿಶುದ್ಧಿ, ಜ್ಞಾನದ ವಿಶುದ್ಧಿ, ಚಾರಿತ್ರದ ವಿಶುದ್ಧಿ. ಅರೆ ನನಗೇನು ಅವಶ್ಯಕ ಇದೆ? ಕೇಳಿ ಬಂತು ವಿಮಾನದ ಅಪಘಾತ ಆಯಿತು ಅಂಥೇಳಿ, ಎಲ್ರಿಗೂ ಕೇಳಿ. ಅದರಲ್ಲಿ ಯಾವುದು ಕೇಳಿ ಬಂತು
ಅದು ವಸ್ತು ಸ್ವರೂಪದ ನಿರ್ಣಯಕ್ಕ, ವೈರಾಗ್ಯಕ್ಕ, ಅರ್ಥಾತ್ ಜ್ಞಾನದ ವಿಶುದ್ಧಿಗೆ ಮತ್ತು ಚಾರಿತ್ರ್ಯದ ವಿಶುದ್ಧಿಗೆ ಎಷ್ಟು ಕಾರಣ ಆಯಿತು. ಜ್ಞಾನದ ವಿಶುದ್ಧಿ, ಚಾರಿತ್ರ್ಯದ ವಿಶುದ್ಧಿ ನಿಬೋಧದಿಂದ ಆರಂಭ ಆಗಿದೆ. ಪ್ರಗಟ ವಿಶುದ್ಧಿಗೆ ಅದು ಕಾರಣ ಆಯಿತು ಅಂತಂದ್ರೆ ಅದು ಅಲ್ಲಿಂದ ಶುರುವಾಗಿದೆ ಅಂತ ಹೇಳುವುದಿದೆ ಅಂತ ಆಗಿದೆ ನಮ್ಮತ್ತ. ಆದರೆ ಯಾವಾಗ ಸಿದ್ಧ ಆಗ್ತಿದೆ ಅದು ಪ್ರಗಟ ಶುದ್ಧಿ ಆದಮೇಲೆ. ಇವೆಲ್ಲ ಮಾತುಗಳಿಂದ ಅರೆ ತಿಳಿದ ಹಾಗೆ ಅನ್ನಿಸ್ತು. ಗ್ರಂಥದ ಅಧ್ಯಯನ ಮಾಡಿದ ನಂತರ ಆನಂದ ಅನ್ನಿಸ್ತು. ಆದ್ರೆ ಆ ತಿಳುವಳಿಕೆ ತನ್ನ ಜ್ಞಾನದೊಳಗ, ಅರ್ಥಾತ್ ತನ್ನ ಜೀವನದೊಳಗ ಅನರ್ಥದಂಡಗಳನ್ನು ಹಿಂದೆ ಸರಿಸುವ ಸಲುವಾಗಿ ಉಪಯೋಗ ಆಗಲಿಲ್ಲ ಅಂತಂದ್ರೆ ಆ ತಿಳುವಳಿಕೆ ಏನು ತಿಳುವಳಿಕೆ? ಜೀವನದೊಳಗೆ ಅಪ್ಪಾಜಿ ಬಹಳ ಬಾರಿ ಹೇಳಿದ್ರು, ಬರೇ ಒಂದು ಅನರ್ಥದಂಡವನ್ನು ಬಿಟ್ಟ ನಂತರ ಹೇಳಿದ್ರು ಅವರು ತನ್ನ ಪರಿವಾರದ ಸಲುವಾಗಿ, ತನ್ನ ಪಂಚೇಂದ್ರಿಯ ಭೋಗದ ಸಲುವಾಗಿ, ತನ್ನ ಶರೀರದ ಸಲುವಾಗಿ ಈ ಜೀವ ಎಷ್ಟೇ ಪಾಪ ಮಾಡಿದರನು ಕೂಡ ಕೇವಲ ಒಂದು ಅನರ್ಥದಂಡ ಬಿಟ್ಟ ಅಂತಂದ್ರೆ ಇವನ ಕಲ್ಯಾಣ ಬಹಳ ಬೇಗ ಆಗ್ತಿದೆ. ಏನಿದೆ ಅನರ್ಥದಂಡದ ಪಾತ್ರ ಎಷ್ಟಿದೆ ನಮ್ಮ ಜೀವನದೊಳಗೆ? ಹೇಳುತ್ತಲ್ಲ, ನಿನ್ನೆ ಯಾರಿಗೆ ಹೇಳಿದ್ದಲ್ಲ, घटनाएं दुर्घटनाएं होती रहती है, लाखों जीव उसमें यूं ही निरंतर मर जाया करते हैं. ಹೇಳಿದ್ರ ಅದು ಒಂದು ಗೊತ್ತಾಯ್ತ್ರಿ ನಮಗ. ಅದರ ನರಕದೊಳಗೆ ಏನಿದೆ ಅದರದೇ ಸತ್ಯ ದರ್ಶನ ಅಲ್ಲಿ ಆಗ್ತಿದೆ. ಅದೆಲ್ಲ ಯಾವುದರಿಂದ? ಜೀವದ ಪರಿಣಾಮದಿಂದ, ಯಾವ್ಯಾವ ಉದ್ದೇಶದಿಂದ, ಯಾವ್ಯಾವ ಪ್ರಕಾರದ ಕನಸಿಟ್ಕೊಂಡ ಜೀವರುಗಳ ವಿಮಾನ ಹತ್ತಿದ್ದರ ಮನುಷ್ಯರ. ಆದ್ರೆ ಆದದ್ದು ಏನ? ಹಾಗಾದ್ರೆ ನಾವು ಮನೆಯಲ್ಲೇನೋ ಇರುವೆಳದೊಳಗೂ ಕೂಡ ನಮ್ಮ ಕನಸ ಭಗ್ನ ಆಗುವಂಥ ಒಂದು ಪ್ರಸಂಗ ನಮ್ಮ ಜೀವನದೊಳಗೆ ಬರ್ತಿದೆಯೋ ಅಥವಾ ಇಲ್ಲ? ಯಾರ ಕನಸು ಯಾವತ್ತು ಪೂರ್ಣ ಆಗಿದೆ? ಕನಸನೇ ಇದೆ. ಪರದ ಮೂಲಕ ಸುಖಿಯಾಗುವ, ಪರದ ಆಶ್ರಯದೊಳಗ ಆನಂದದ ಅನುಭವ ಮಾಡುವ, ಯಾವ ಅನಾದಿ ಕಾಲದ ವಿಪರೀತ ಮನ್ನಣೆಯ ಆಧಾರದಿಂದ ಕಾಣಿಸ್ತಾ ಇರುವಂತ ಕನಸುಗಳಿದಾವಲ್ಲ, ಅವೆಲ್ಲ ಕನಸು ಮಾತ್ರ ಇದಾವೆ. ಬರೀ ಒಂದು ಅನರ್ಥದ ಬಹಳ ಅದ್ಭುತ ಕಥನ ಇದೆ ಇಲ್ಲಿ. ನಿರಂತರ ಪುಣ್ಯದ ಬಂಧ ಆಗುವಂಥದ್ದೇ ಜೀವನ ಬೇಕು ನಮ್ಗೆ. ಮನವಚನ ಕಾಯದ ಪ್ರವೃತ್ತಿ ಮತ್ತು ಪರಿಣಾಮ ಎರಡೂ ರೀ. ಪರಿಣಾಮ ಮತ್ತು ಪ್ರವೃತ್ತಿ ಅಂತ ಹೇಳುತ್ತಲ್ಲ, ಪರಿಣಾಮ ಅರೆ ನಿನ್ನ ಶ್ರದ್ಧೆಯೊಳಗೆ ಬದಲಾವಣೆ ಬರಬೇಕಾದ್ರೆ ನಿನ್ನ ಪರಿಣಾಮ ಮತ್ತು ಪ್ರವೃತ್ತಿಯೊಳಗೆ ದೀರ್ಘ ಕಾಲದವರೆಗೆ ಪುಣ್ಯ ಅರ್ಥಾತ್ ಶುಭ ಬೇಕು. ಮನುಷ್ಯನಿಗೆ ಯೋಗ್ಯ ಅಲ್ಲದೆ ಇರುವಂಥದ್ದು, ಅರೆ ಇಲ್ಲಂತೂ ಪ್ರಯೋಜನ ಇಲ್ಲದೆ ಇರುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಮನುಷ್ಯನಿಗೆ ಯೋಗ್ಯ ಇಲ್ಲದೆ ಇರುವಂಥ ಪರಿಣಾಮಗಳ, ಪ್ರವೃತ್ತಿಗಳ, ಕುಲಕ್ಕೆ ಯೋಗ್ಯ ಇಲ್ಲದೆ ಇರುವಂಥ ಪ್ರವೃತ್ತಿಗಳ ಎಷ್ಟದವ್ರಿ ನಮ್ಮ ಜೀವನದೊಳಗೆ? ಎಷ್ಟದವ? ಅಳತೆ ತಾವು ಮಾಡೋದು, ಅವಲೋಕನ ತಾವು ಮಾಡೋದು ತಮ್ಮ ಜೀವನದ್ದು. ಇನ್ನೊಬ್ಬರ ಜೀವನವನ್ನು ನೋಡುವ ಅವಶ್ಯಕತೆ ಇಲ್ಲ. ನೋಡೋದಿತ್ತು ಅಂತಂದ್ರೆ ಕುಂದರ ಜೀವನ ನೋಡೋಣ. ನೋಡೋದಿತ್ತು ಅಂತಂದ್ರೆ ತೀರ್ಥಂಕರ ಆದಿಪ್ರಭು ಅಂದ ಯುಗದ ಆದಿಯೊಳಗೆ ದೀಕ್ಷಾ ಧಾರಣ ಮಾಡಿದ ಮೇಲೆ 6 ತಿಂಗಳ ಯೋಗ ಧಾರಣ ಮಾಡಿ ನಿಂತರೂ ಮುಂದೆ 7 ತಿಂಗಳವರೆಗೆ ಆಹಾರದ ಸಲುವಾಗಿ ಭ್ರಮಣ ಮಾಡಿದ್ರಲ್ಲ, ಆ ಘಟನೆಯನ್ನು ನೋಡು. ನಿಮ್ಮ ಹಾಗೇನೆ ಇರುವಂಥವ್ರ ಜೀವನ ಏನು ನೋಡುವುದಿದ್ದೀರಿ? ನಮ್ಮ ಹಾಗೆ ಇರುವಂಥವ್ರು, ನಿಮ್ಮಲ್ಲ, ನಮ್ಮ ಹಾಗೇನೆ ಇರುವಂಥವ್ರು ಅನ್ಯರ ಜೀವನ ಏನು ನೋಡುವುದಿದೆ? ಅದಕ್ಕೂ ಹೇಳಿದಾರೇನಿಲ್ರಿ ಜ್ಞಾನಿಗಳ? ಎಲ್ಲಿ ಹೇಳಿದ್ದಾರೆ? ಹೇಳ್ರಿ ನೋಡೋಣ. ಅರೆ ನನ್ನ
ಹಾಗೆನ ರಾಗದ್ವೇಷದಿಂದ ಯುಕ್ತ ಇರುವಂಥ ದೇವನಿಗೆ ನಾನು ಯಾಕೆ ನಮಸ್ಕಾರ ಮಾಡಲಿ? ನಿನ್ನಂಥ ದೇವ ಇರುವಳೆದೊಳಗೆ ಪದ್ಮಪ್ರಭ ಮಲಧಾರಿ ದೇವ ನಿಯಮಸಾರದ ಮಂಗಲಾಚರಣೆಯೊಳಗೆ ಹೇಳಿದರು, ನಿನ್ನಂಥ ದೇವ ನನಗೆ ಲಭಿಸಿರು ಬೆಳೆದೊಳಗೆ. ಆಹಾ, ವೀತರಾಗ ದೇವ, ಸರ್ವಜ್ಞ ದೇವ. ಹಾಗಾದರೆ ಇಂಥ ಉತ್ತಮ ಕುಲದೊಳಗೆ ಅಂಥವರಿಗೆ ನಮಸ್ಕಾರ ಮಾಡುವಂಥ, ಆರಾಧಿಸುವಂಥ, ಪೂಜಿಸುವಂಥ ಇಡೀ ವಿಶ್ವದಿಂದ ಬರೀ ಒಂದು ಜೈನ ಅನ್ನಿಸಿಕೊಳ್ಳುವಂಥ ಪರಂಪರೆಯೊಳಗೆ ಜನ್ಮ ಆದ ಮೇಲೆ ಅನ್ಯರನ್ನೇನು ನೋಡೋದರೆ ಅವರ ವೇಷಭೂಷ, ಅವರ ಮನೆ, ಅವರ ಜೀವನ ಪದ್ಧತಿ, ಅವರ ಕಾರ ಬಂಗಲೆ ಏನು ನೋಡುವುದಿದೆ? ರತ್ನಾಕರ್ ಕವಿಯಿಂದ ಭಾಸರೆ ಎಂತ ಮಾರ್ಮಿಕ್ ಹೇಳಿದ, ನಾನು ಎಲ್ಲಿ ತಲೆ ಭಾವಿಸ್ತೇನೆ ಪಾದುಕ. ನಾನು ಅಜ್ಞಾನದೇನ, ನಾನು ಎಲ್ಲಂದ್ರೆ ಅಲ್ಲಿ ತಲೆ ಭಾವಿಸ್ತೇನೆ, ಆದ್ರೆ ನೀ ಜ್ಞಾನಿ ಇದೇನಿಲ್ಲ, ನೀ ನಿನ್ನ ಪಾದವನ್ನ ನಾ ಎಂದೇ ಮಸ್ತಕ ಭಾವಿಸ್ತೇನೆ ಅಲ್ಲಿ ಇರಿಸ್ಬೇಕು. ಇಷ್ಟು ಮಾತಾಡಿದನ್ರಿ ಅವ ಕವಿತೆಯೊಳಗ. ನೀ ಬಹಳ ಜೀವಗಳದ್ದು ಕಲ್ಯಾಣ ಮಾಡಿದೆ ಅಂತ ಹೇಳಿ ಕೇಳ್ಪಟ್ಟಿದ್ದೇನಪ್ಪ, ಆದರೆ ಎಂಥವ್ರದ್ದು ಮಾಡಿದೆ ನನಗೆ ಗೊತ್ತಿಲ್ಲ. ನನ್ನಂಥವೊಂದು ಮಾಡಿದೆ ಅಂದ್ರೆ ನೀ ಕಲ್ಯಾಣ ಮಾಡಿದೆ ಅಂಥೇಳಿ ನಾ ಹೇಳ್ತೇನೆ. ಅವರೆಲ್ಲ ಒಳ್ಳೆಯವರು ಇರಬೇಕು, ನಾನಿಲ್ಲಲ್ಲ, ನಂದು ಮಾಡಿ ತೋರಿಸು ನೀ ಕಲ್ಯಾಣ. ಸಾಮಾನ್ಯ ಮಾತನ್ರಿ, ಭಗವಂತನ ಸಲುವಾಗಿ. ಅಂದ್ರೆ ಅವರಲ್ಲೇ ಇವರು ವೀತರಾಗಿದ್ದಾರೆ ಅನ್ನೋದ್ರ ಪರಿವೆ ಇಲ್ಲ ಅನ್ನೋ ಮಾತಲ್ರಿ. ನಾವು ಒಂದು ಹೇಳಿದ್ರೆ ಒಂದು ಅರ್ಥ ಮಾಡ್ಕೋತೇವ್ರಿ. ಪುಣ್ಯಮಯ ಜೀವನ ಬೇಕ್ರೆ ಅಂತ ಪರಮಾತ್ಮ ಪ್ರಕಾಶದೊಳಗೆ ಏನು ಹೇಳ್ರು? ಮೊದಲಿನ ಕಾಲದೊಳಗ ಜನರಿ ಎಂಥವ್ರಿದ್ರು ಅಂತ ಹೇಳಿ ಹೇಳೋದಕ್ಕ ಬುದ್ಧಿಯಲ್ಲಿ ಅಧ್ಯಾತ್ಮ, ವಚನದಲ್ಲಿ ಸತ್ಯ, ಆಚರಣೆಯಲ್ಲಿ ಅಹಿಂಸೆ, ಅಂಥವ್ರ ಕಡೆಯಿಂದ ಧರ್ಮಾರ್ಥ ಅಂತ ಹೇಳಿ ಅರ್ಥ ಸುಧಾರ. ನಾವು ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು, ಪರಿಣತಿಯೊಂದು ಬೇರೆ ಉಂಟು. ಯಾವಾಗೂ ತನ್ನ ಕಲ್ಯಾಣ ಆಗಬೇಕಾಯಿತು ಅಂತಂದ್ರೆ ಶಾಸ್ತ್ರಾಧಾರದಿಂದ ತನ್ನಂತರಂಗದ ಅವಲೋಕನೆ ನಿರಂತರ ಮಾಡಬೇಕು. ಮತ್ತು ಮನುಷ್ಯ ಯೋಗ್ಯ ಜೀವನ, ಜೈನ ಯೋಗ್ಯ ಜೀವನ ಬೇಕಲ್ಲ ನಮ್ದು. ಜೈನ ಯೋಗ್ಯ ಜೀವನ, ಮನುಷ್ಯ ರೂಪೇಣ ಮೃಗಾಶ್ಚರಂತೆ ಅಂಥದ್ದಂತೂ ಬೇಡವೇ ಬೇಡ. ಆದ್ರೆ ಬರೀ ಮನುಷ್ಯರ ಹಾಗೆ ಇದ್ದೇನು ಉಪಯೋಗ? ನನಗೆ ಜೈನನ ಹಾಗೆ ಆಗಲಿಕ್ಕೆ, ಜೈನನ ಹಾಗೆ ಆಗೇನು ಉಪಯೋಗ? ನನಗೆ ಸಾಧು ಆಗಲಿಕ್ಕೆ ಬೇಕು. ನನಗೆ ಸಾಕ್ಷಾತ್ ಮೋಕ್ಷ ಎಲ್ಲ ಇದ ಭವದೊಳಗೆ ಮಾಡೋದಿದೆ. ಈಗ ಮೊದಲು ಮನುಷ್ಯರೇ ಆಗೋನು ಅನ್ನೋ ಮಾತಿಲ್ಲ. ಮನುಷ್ಯನೂ ಆಗೋದು, ಜೈನನೂ ಆಗೋದು, ಸಮ್ಯಕ್ ದೃಷ್ಟಿನೂ ಆಗೋದು, ಶ್ರಾವಕನೂ ಆಗೋದು, ಸಾಕ್ಷಾತ್ ಮುನಿನೂ ಆಗೋದು. ಯಾಕೆ ಅಂತಂದ್ರೆ ಎಲ್ಲ ಆಗುವ ಯೋಗ್ಯತೆ ಈ ಪರ್ಯಾಯಕ್ಕಿದೆ. ಇನ್ನೂ ಹೇಳಬೇಕಾದ್ರೆ ನನಗೆ ಸಿದ್ಧನ ಆಗೋದಿದೆ. ನಿರಂತರ ಪುಣ್ಯ ಬಂಧ ಮಾಡಿ ಇನ್ನೂ ಸ್ವಲ್ಪ ಮೇಲ್ನಡೆಯ ಹೋರಾನ. ಯಾವ ಮನುಷ್ಯನೂ ಈ ಪ್ರಕಾರ ಯಾವ ಪ್ರಯೋಜನವಿಲ್ಲದೆ ಪಾಪ ಬಂಧ ಮಾಡುವಂಥ ಎರಡನೆಯ ಅನರ್ಥ ದಂಡವನ್ನು ಕೂಡ ತಿಳಿದುಕೊಂಡು ಬಿಟ್ಟುಕೊಡುತ್ತಾನೆ. ಅವನ ಪಾಪರಹಿತವಾದ ಅಹಿಂಸಾ ವ್ರತವು ಯಾವಾಗಲೂ ವಿಜಯ ಪಡೆಯುತ್ತದೆ. ಎಂದರೆ ನಿರಂತರ ಪುಣ್ಯ ಬಂಧ ಮಾಡಿ ಪಾಪದ ತ್ಯಾಗ ಮಾಡುತ್ತಾ ಕರ್ಮಗಳ ನಿರ್ಚರೆ ಮಾಡುತ್ತದೆ. ಒಂದು ವಾಕ್ಯದೊಳಗೆ ಎಲ್ಲನೂ ಹೇಳುತ್ತೆ. ಶುಭ ಪ್ರವೃತ್ತಿ, ಶುಭ ಪರಿಣಾಮದಿಂದ ಶ್ರದ್ಧೆಯೊಳಗಿನ ವಿಪರೀತತೆ ಬಿಟ್ಟು ಹೋಗ್ತಿದ್ದೀರಿ. ಇದು ಮೂಲ ಮಾತು. ಶ್ರದ್ಧೆಯೊಳಗಿನ ವಿಪರೀತತೆ ಬಿಟ್ಟು ಹೋದ ನಂತರ ಆ ಶ್ರದ್ಧೆಯ ವಿಷಯನಾದಂಥ ಶುದ್ಧಾತ್ಮನಲ್ಲಿ ಜ್ಞಾನ ಸ್ಥಿರ ಆಗುವುದರಿಂದ ಕರ್ಮಗಳ ನಿರ್ಜರ. ಏನು ಬೇಕಿದೆ? ನಮಗೇನಾಗಿದೆ ಹೇಳಿ? ಪಾಪ ಪರಿಣಾಮ ಮತ್ತು ಪಾಪ ಪ್ರವೃತ್ತಿ, ಅಶುಭ ವಚನ ಮತ್ತು ಅಶುಭ ವಚನಗಳನ್ನು ಆಲಿಸುವ ಜಿಜ್ಞಾಸೆ ಯಾಕಿದೆ? ಯಾಕಿದೆ? ಅವುಗಳಿಂದ ಏನು ಪ್ರಯೋಜನ ಏನಿದೆ? ನಮ್ಮ ಯಾವ ಕಾರ್ಯ ನಿಂತಿದೆ ಅಂಥೇಳಿ ಅವುಗಳನ್ನು ಮಾಡೋದ್ರಿ ನಾವು. ಯಾವ ಕಾರ್ಯ ನಿಂತಿದೆ ಅಂಥೇಳಿ ಅಶುಭ ವಚನದೊಳಗೆ ಪ್ರವೃತ್ತಿ,
ಅಶುಭ ಕಾಯದ ಪ್ರವೃತ್ತಿ, ಅಶುಭ ವಿಚಾರ. ಅರೆ ಅಶುಭ ವಿಚಾರ, ಅಶುಭ ವಿಚಾರದ ಸ್ವರೂಪ ಭೂಮಿಕೆಗೆ ಅನುಸಾರವಾಗಿ ಬೇರೆ ಬೇರೆ ಇದೆ. ಅಶುಭ ವಿಚಾರ ಮುನಿ ಜೀವನದೊಳಗೆ ವಿಕಥಾ ಇದೆ. ಮುನಿ ಜೀವನದೊಳಗೆ ವಿಕಥಾ ಇದೆ. ಪ್ರವಚನ ಸಾರದ ವಿಷಯ ಇದೆ. ಶ್ರಾವಕನ ಜೀವನಕ್ಕೆ ವಿಕಥೆಯ ತ್ಯಾಗದ ಮಾತು ಇದೆ. ಸಮ್ಯಕ್ ದರ್ಶನದ ಸಲುವಾಗಿ ಅನರ್ಥದಂಡದೊಳಗೆ ಬರುವಂತಹ ವಿಕಥೆಗಳಿಂದ ದೂರ ಆಗುವುದು ಭೂಮಿಕೆಗೆ ಅನುಸಾರವಾಗಿ ಎಲ್ಲರಿಗೂ ಇದೆ ಅಂಥೇಳಿ ನಾವು ಭಾವಾರ್ಥದೊಳಗೆ ಹೇಳುವ ಎಲ್ಲ ಮನುಷ್ಯರು ಏನು ಮಾಡಬೇಕು? ಪ್ರಪಂಚದೊಳಗಿಂಥವು ಎಷ್ಟೋ ಕಾರ್ಯ ಅದಾವ, ಸಣ್ಣ ಸಣ್ಣ ನಿನ್ನ ಲಕ್ಷ್ಯಕ್ಕೆ ಬರುವುದಿಲ್ಲ ಪಾವ. ಇದರಿಂದ ಪಾಪ ಆಗ್ತಾ ಇದೆ ಅನ್ನೋದು ನಿನ್ನ ಲಕ್ಷ್ಯಕ್ಕೆ ಬರುವುದಿಲ್ಲ. ಆಗುತ್ತಿರುತ್ತದೆ ಅಂತ ಹೇಳಿ ಹೇಳಿದ್ರೆ ಏನ? ಪಾಪದ ಬಂಧ ಆಗ್ತಾ ಇರ್ತಿದೆ, ಆಗ್ತಾ ಇರ್ತಿದೆ. ಪ್ರಪಂಚದಲ್ಲಿ ಇಂಥ ಅನೇಕ ಚಿಕ್ಕ ಚಿಕ್ಕ ಕಾರ್ಯಗಳಿದ್ದು ಅವನ್ನು ಮಾಡುವುದರಿಂದ ವ್ಯರ್ಥವಾಗಿಯೇ ಪಾಪದ ಬಂಧವಾಗುತ್ತಿರುತ್ತದೆ. ಆದುದರಿಂದ ಆಗ್ತಾನೆ ಇರ್ತಿದೆ, ನಿನಗೆ ಗೊತ್ತಿಲ್ಲದಿದ್ದರೇನೋ ಆಗ್ತಾ ಇರ್ತಿದೆ. ಅದರ ಸಲುವಾಗಿ ನೀನೇನು ಮಾಡು? ನಿನ್ನ ಯಾವುದೇ ಪ್ರಯೋಜನ ಎಲ್ಲಿ ಸಾಧಿಸುವುದಿಲ್ಲವೋ ಅಂಥ ವ್ಯರ್ಥ ಅನರ್ಥ ದಂಡದ ತ್ಯಾಗವನ್ನ ಎಲ್ಲ ಮನುಷ್ಯರು, ನೀನಂಥೇಳಿ ಪಂಚಮಗುಣ ಸ್ಥಾನ ಆವರ್ತಿಗೆ ಹೇಳಲಿಲ್ಲ, ನೀನಂಥೇಳಿ ತನಗೆ ತಾನು ಹೇಳಲಿಲ್ಲ, ಸಾಧು ಸಮೂಹಕ್ಕೆ ಹೇಳಲಿಲ್ಲ, ಯಾರಿಗೆ ಹೇಳಿದ? ಎಲ್ಲ ಮನುಷ್ಯ. ಹಾಗಾದ್ರೆ ನೀ ಸಾಧು ಇದ್ರೆ ಮನುಷ್ಯ ಇದ್ದೀಯೇನಿಲ್ಲ, ನೀ ಶ್ರಾವಕಿದ್ರೆ ಮನುಷ್ಯ ಇದ್ದೀಯೇನಿಲ್ಲ, ನೀ ಮನುಷ್ಯ ಇದ್ದೀಯೇನಿಲ್ಲ. ತಿರಿಯಂಚಕ್ಕೆ ಹೇಳ್ತಾ ಇಲ್ಲ. ಅವು ಕಾರಣ ಇಲ್ಲದನ್ನ ಹೊಡೆದಾಡ್ತಾವ್ರೆ, ಕಡ್ದಾಡ್ತವೆ. ಕಾರಣ ಇಲ್ಲದನ್ನ ಬಹು ಅಂತವೆ, ಏನೂ ಮಾಡಿರೋದಿಲ್ಲ. ಮನುಷ್ಯರಿಗೆ ಬಹಳ ವಿಶಿಷ್ಟ ಪದ ಪ್ರಯೋಗ ಇದೆ ರೀ. ಈ ಪ್ರಕಾರ ಏನು ಹೇಳುವುದು? ಆದುದರಿಂದ ತಮ್ಮದು ಯಾವುದೇ ಪ್ರಯೋಜನವಿಲ್ಲದಂಥ ವ್ಯರ್ಥ ಅನರ್ಥ ದಂಡದ ತ್ಯಾಗವನ್ನು ಎಲ್ಲ ಮನುಷ್ಯರು ಅವಶ್ಯವಾಗಿ, ಅರೆ ನಿಮ್ಮದು ಕಲ್ಯಾಣ ಆಗುತ್ತಿದೆ ಇದರಿಂದ ಅಂಥೇಳಿ ಹೇಳ್ತಾರೆ. ಯಾರ ಇಲ್ಲೇನು ಭಾವಾರ್ಥ ಹೇಳ್ತಿದಾರಲ್ಲ ಅವರೇ ದೊಡ್ಡರಮಲ್ಲರ ಹೇಳಿದಾರಲ್ಲ, ಇದರಿಂದ ನಿನ್ನದು ಕಲ್ಯಾಣ. ವಿಚಾರ ಮಾಡಿ ನೋಡು. ಅದಕ್ಕೆ ವಿಚಾರ ಮಾಡಿ ನೋಡಂಥೇಳಿ ಅಲ್ಲಿ ಹೇಳಿದರು, ಇಲ್ಲಿ ಹೇಳ್ತಾ ಇದ್ದಾರೆ ಮನುಷ್ಯ ಇದ್ದೆ ನೋಡಪ್ಪ, ನೀನು ಮನುಷ್ಯ ಇದ್ದೆ. ಮನುಷ್ಯನ ಕರ್ತವ್ಯ ಇದೆ. ಇದು ಏನ? ಅನರ್ಥ ದಂಡದ ತ್ಯಾಗ. ಪ್ರಯೋಜನ ಇಲ್ಲದ ಎಲ್ಲಿ ಪಾಪ ಆಗ್ತಿದೆ ವ್ಯರ್ಥ, ಅದನ್ನು ತ್ಯಾಗ ಅನ್ನಿಸ್ತಿದೆ ಅನ್ನೋ ಬರೀ ಶಬ್ದನ ತಿಳಿದು ಬರ್ತಾ ಇದ್ದವ್ರೆ. ಒಳಗಡೆ ಏನಾದರೂ ಅನ್ನಿಸ್ತಾ ಇದ್ದೇನೆ. ಆತ್ಮನ ಪ್ರದೇಶದೊಳಗ ಈ ಶಬ್ದದ ಜ್ಞಾನಿ ಗುರುಗಳ ಹೇಳ್ತಾ ಇರುವಂಥ ಉಪದೇಶದ ಜ್ಞಾನಿ ಗುರುಗಳಲ್ಲೇ ನನ್ನ ಕುರಿತಾಗಿ ಇರುವಂಥ ಕರುಣೆದ್ದ ಏನಾದರೂ ಭಾಸ ತಿಳುವಳಿಕೆ ಜ್ಞಾನ ಸಂವೇದನ ಆಗ್ತಾ ಇದೆ ಅಂತ ಎಲ್ಲ ಮನುಷ್ಯರು ಏನು ಹೇಳಿದರು? ಅವಶ್ಯವಾಗಿ ಮಾಡಬೇಕಾಗುವುದು ಏನ? ಅನರ್ಥ ದಂಡದ ತ್ಯಾಗ. ಅನರ್ಥ ದಂಡ ಅರ್ಥಾತ್ ತಮ್ಮದು ಯಾವುದೇ ಪ್ರಯೋಜನ ಇಲ್ಲ, ವ್ಯರ್ಥವಾಗಿ ಅನರ್ಥ ಮಾಡುವಂಥದ್ದು, ದಂಡನೆ ಕೊಡುವಂಥದ್ದು, ಶಿಕ್ಷೆ ಕೊಡುವಂಥದ್ದು, ನಿನ್ನ ಅನರ್ಥ ಮಾಡುವಂಥದ್ದು, ನಿನಗೆ ಶಿಕ್ಷೆ ಕೊಡುವಂಥದ್ದರದ ತ್ಯಾಗ ಮಾಡು ವ್ಯರ್ಥವಾಗಿ. ಈಗ ನಿನಗೆ ಅದರಿಂದ ಯಾವುದೇ ಪ್ರಕಾರದ ಪ್ರಯೋಜನ ಇಲ್ಲ. ಅದಕ್ಕೆ ಮಹಾವೀರ ಸ್ವಾಮಿಯ ಸಂವಸರಣದೊಳಗೆ ಪ್ರಶ್ನೆ ಬಂತು, ಪ್ರಭು ಜೀವರುಗಳ ನಿದ್ರಿಸ್ತಾ ಇರಬೇಕು ಅಥವಾ ಎಚ್ಚರ? ಯಾವ ಜೀವರುಗಳ ಪ್ರವೃತ್ತಿಯೊಳಗ ಪರಿಣಾಮದೊಳಗ ಪಾಪ ಇದೆ ಆ ಜೀವ ನಿದ್ರಿಸ್ತಾ ಇರಲಿ. ಯಾವ ಜೀವರುಗಳ ಪರಿಣಾಮದೊಳಗ ಪುಣ್ಯ ಇದೆ, ಪಾಪದ ತ್ಯಾಗ ಮಾಡುವಂಥ ಪುರುಷಾರ್ಥ ಇದೆ, ಕರ್ಮಗಳ ನಿರ್ಜನೆ ಮಾಡುವಂಥ ಯೋಗ್ಯತೆ ಇದೆ, ಅವರ ಜಾಗೃತಿ. ಪ್ರಶ್ನೆ ಅಲ್ಲೇದ, ಉತ್ತರ ಇಲ್ಲೇದ. ಅವಶ್ಯವಾಗಿ ಮಾಡಬೇಕಾಗುವುದು ಮತ್ತು ಇದುವೇ ಕರ್ತವ್ಯವಿದೆ.
ಈ ಪ್ರಕಾರ 3 ಗುಣವ್ರತಗಳ ವರ್ಣನೆಯು ಸಮಾಪ್ತವಾಯಿತು. ಅನರ್ಥ ದಂಡ ಏನಿದೆ ಇದು ಗುಣವ್ರತ ಇದೆ. ವ್ಯಸನ ಹೇಳಿದರು, ಜೂಜು ಒಂದೇ ಹೇಳಿದರು, ವಿಚಾರ ಮಾಡ್ರಿ, ಬೇರೆ ಹೇಳಲಿಲ್ಲ. ಜೂಜು ಒಂದೇ ಹೇಳಿದರು ಮತ್ತು ಪುನಃ ಅನರ್ಥ ದಂಡಕ್ಕೆ ಬಂದ ವಿಷಯವನ್ನು ಸಂಕ್ಷೇಪಿಸಿದರು. ಸಮಾಪ್ತ.